ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಗೆ ಈಶಾನ್ಯ ಕಟ್ಟಾಗಿದ್ದರೆ ಹಣಕಾಸಿನ ಸಮಸ್ಯೆಗೆ ಮೂಲ ಕಾರಣಗಳೇನು ಅನ್ನೋದರ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ. ವಾಸ್ತು ವಿಚಾರದಲ್ಲಿ ಈಶಾನ್ಯ ಅನ್ನೋದು ಯಾವ ರೀತಿ ಎಲ್ಲ ಕಟ್ಟಾಗುತ್ತೆ, ನಾವು ಅಂದ್ಕೊಳ್ತೀವಿ ಏನು ಈಶಾನ್ಯ ಮೂಲೆ ಕಟ್ಟಾದರೆ ಒಂದೇ ವಾಸ್ತು ದೋಷ ಅಂತ ಅಂದ್ಕೊಳ್ತೀವಿ. ಆದರೆ ಅದಲ್ಲದೆ ಯಾವ ರೀತಿ ಎಲ್ಲ ಈಶಾನ್ಯದ ದೋಷಗಳಾಗುತ್ತೆ, ಯಾವ ರೀತಿ ಈಶಾನ್ಯದ ದೋಷಗಳಾಗೋದ್ರಿಂದ ಆರ್ಥಿಕವಾಗಿ ನಮಗೆ ಅದೇ ಮೂಲ ಕಾರಣ ಆಗುತ್ತೆ ಅನ್ನೋದರ ಪರಿಪೂರ್ಣವಾದ ಸಂಕ್ಷಿಪ್ತವಾದ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ತೇನೆ. ಅದೇ ರೀತಿ ನಿಮ್ಮ ಮನೆಗಳಲ್ಲಿ ನೋಡ್ಕೊಳ್ಬೋದು, ಆರ್ಥಿಕವಾಗಿ ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ಮೂಲ ಕಾರಣನೇ ಈಶಾನ್ಯ ಕಟ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ ಒಂದು ಸೈಟು. ಆ ಸೈಟು ಮುಖ್ಯವಾಗಿ ರಸ್ತೆ ಈಶಾನ್ಯ ಕಟ್ಟಾಗಿದೆ ಅಂತಂದ್ರೆ, ರಸ್ತೆ ಸ್ಕ್ವೇರ್ ಆಗಿ ಇಲ್ಲದೆ ಈ ರೀತಿ ಕ್ರಾಸ್ ಆಗಿ ಹೋಗಿದೆ ಅಂದ್ರೂ ಅದು ಈಶಾನ್ಯ ದೋಷನೇ ಆಗುತ್ತೆ. ಅದೇ ರೀತಿ ಸೈಟ್ ತಗೊಂಡಿದ್ದೀರಾ, ಅದು ಆಡ್ ಸೈಟ್ ಆಗಿರುತ್ತೆ. ಈ ಕಡೆ ನೈಋತ್ಯದಿಂದ ವಾಯುವ್ಯಕ್ಕೆ ಜಾಸ್ತಿ ಇರುತ್ತೆ, ಆಗ್ನೇಯದಿಂದ ಈಶಾನ್ಯಕ್ಕೆ ಕಡಿಮೆ ಇರುತ್ತೆ, ಅದು ವಾಸ್ತು ಈಶಾನ್ಯ ಕಟ್ಟಾಗಿರೋ ದೋಷನೇ. ಅದೇ ರೀತಿ ನೈಋತ್ಯದಿಂದ ಆಗ್ನೇಯಕ್ಕೆ ಜಾಸ್ತಿ ಇರುತ್ತೆ, ವಾಯುವ್ಯದಿಂದ ಈಶಾನ್ಯಕ್ಕೆ ಕಡಿಮೆ ಇರುತ್ತೆ, ಆವಾಗ್ಲೂ ಈಶಾನ್ಯ ಕಟ್ಟಾಗಿರೋ ದೋಷನೇ ಆಗುತ್ತೆ. ಅದಲ್ಲದೆ ನಾವು ಇದು ಸೈಟ್ ಸ್ಕ್ವೇರ್ ಮಾಡ್ಕೊಳ್ತೀವಿ, ಮತ್ತೆ ಮನೇನು ಕಾಂಪೌಂಡ್ ಮಾಡ್ಕೊಂಡು ಸರಿ ಮಾಡ್ಕೊಳ್ತೀವಿ ಅಂತಂದ್ರೂ ಇನ್ನೂ ಏನು ಮಾಡ್ತಾರೆ ಅಂತಂದರೆ, ಮನೆಗೆ ಈಶಾನ್ಯ ಕಟ್ ಮಾಡಿ ಇಲ್ಲೊಂದು ಕಾಲಮ್ ಹಾಕೋದು, ಅಥವಾ ಇಲ್ಲೊಂದು ಎರಡು ಕಾಲಮ್ ಹಾಕಿ ಈಶಾನ್ಯನ ಕಟ್ ಮಾಡಿಬಿಡ್ತಾರೆ. ಈಶಾನ್ಯನ ಕಟ್ ಮಾಡಿ ನಾವು ಪೂರ್ವ ಈಶಾನ್ಯದ ಬಾಗಿಲೇ ಕೊಟ್ಟಿದ್ದೀವಿ, ಅದು ಈಶಾನ್ಯದ ದೋಷ ಅಲ್ಲ, ಇದು ಕಾರ್ ನಿಲ್ಸೋದಕ್ಕಾಗುತ್ತೆ, ಅಥವಾ ಫ್ರಂಟಿಗೆ ನಮಗೆ ಮೈನ್ ಡೋರ್ ಇಟ್ಟಿರ್ತೀವಿ ಅದೆಲ್ಲ ನೆನೆಬಾರ್ದು ಅಂತೇಳಿ ನೀವು ಈಶಾನ್ಯನ ಕಟ್ ಮಾಡಿ ಒಳಗಡೆ ಡೋರ್ ಇಟ್ಕೊಳ್ತೀರ, ಅದು ಈಶಾನ್ಯ ಕಟ್ಟಾಗಿರೋ ವಾಸ್ತು ದೋಷನೇ. ಅದಲ್ಲದೆ ಮನೆಗೆ ನೋಡಿ, ಫುಲ್ ಗೋಡೆ ಕಟ್ಟಿರ್ತೀರ, ಈಶಾನ್ಯ ಭಾಗದಲ್ಲಿ ಒಂದು 9 ಅಂಗ್ಲನೋ 14 ಅಂಗ್ಲನೋ ಕಾಲಮ್ ಹಾಕ್ಬಿಡ್ತೀರ. ಯಾವ ರೀತಿ ಅಂತಂದ್ರೆ, ಹಿಂಗೊಂದು ಜಾಗ ಇದೆ ಅನ್ಕೊಳ್ಳಿ, ಇದು ಕಾಂಪೌಂಡ್ ಅಂದ್ರೆ ಈ ಕಾರ್ನರಲ್ಲಿ ಪಿಲ್ಲರ್ ಹಾಕೋದು, ಆ ಕಾರ್ನರಲ್ಲಿ ಪಿಲ್ಲರ್ ಹಾಕಿ ಆ ಮೂಲೆಯನ್ನು ಕಟ್ ಮಾಡ್ತೀರ, ಅದು ಈಶಾನ್ಯ ದೋಷದ ವಾಸ್ತು ವಿಚಾರಣೆ ಆಗುತ್ತೆ. ಅದಲ್ಲದೆ ಮನೆಗೆ ಈಶಾನ್ಯ ಭಾಗದಲ್ಲಿ ಸ್ಟೇರ್ ಕೇಸ್ ಹಾಕೋದು, ಒಟ್ಟು ಮನೆಗೆ ಉತ್ತರ ಈಶಾನ್ಯದಲ್ಲೋ ಪೂರ್ವ ಈಶಾನ್ಯದಲ್ಲೋ ಸ್ಟೇರ್ ಕೇಸ್ ಹಾಕೋದನ್ನು ಈಶಾನ್ಯದ ದೋಷನೇ ಆಗುತ್ತೆ. ಅದಲ್ಲದೆ ನಾವು ಮನೆಯೆಲ್ಲ ಸರಿ ಮಾಡ್ಕೊಂಡಿದ್ದೀವಿ, ಈಶಾನ್ಯದಲ್ಲಿ ಒಂದು ರೂಮ್ ಮಾಡಿದ್ದೀವಿ, ಈಶಾನ್ಯದ ರೂಮಲ್ಲಿ ದೇವ್ರ ಮನೆ ಮಾಡಿರ್ತೀವಿ, ಅಥವಾ ಈಶಾನ್ಯದ ರೂಮಲ್ಲಿ ದೇವ್ರ ಮನೆ ಮಾಡೋದು ಈಶಾನ್ಯದ ದೋಷನೇ. ಅದೇ ರೀತಿ ಈಶಾನ್ಯ ಭಾಗದಲ್ಲಿ ನೋಡಿ, ಈಶಾನ್ಯ ಭಾಗದಲ್ಲಿ ಅದು ಉತ್ತರ ಈಶಾನ್ಯಕ್ಕೆ ಆಗ್ಬೋದು ಅಥವಾ ಪೂರ್ವ ಈಶಾನ್ಯಕ್ಕೆ ಆಗ್ಬೋದು, ಡೋರ್ ಇಲ್ಲದೆ, ಅದು ಯಾವ ಕಡೆಗಾದ್ರೂ ಸರಿನೇ, ಪೂರ್ವ ಈಶಾನ್ಯಕ್ಕಾದ್ರೂ ಸರಿನೇ, ಉತ್ತರ ಈಶಾನ್ಯಕ್ಕಾದ್ರೂ ಸರಿನೇ, ಒಂದು ಡೋರ್ ಇಲ್ಲದೆ ನೀವು ಏನೇ ಮಾಡಿದ್ರೂ ಅದು ಈಶಾನ್ಯದ ದೋಷನೇ ಆಗುತ್ತೆ. ಅದೇ ರೀತಿ ಪೂರ್ವ ಆಗ್ನೇಯ ಜಾಯಿಂಟ್ ಮಾಡಿ ರೂಮ್ ಮಾಡೋದು, ಅಥವಾ ಸ್ಟೇರ್ ಕೇಸ್ ಕೆಳಗಡೆ ಬಾತ್ರೂಮ್ ಮಾಡೋದು, ಅದೂ ನಿಮಗೆ ಈಶಾನ್ಯದ ದೋಷನೇ ಆಗುತ್ತೆ. ನೋಡಿ, ನೀವು ಒಂದು ವಿಚಾರ ಅಲ್ಲ, ಈಶಾನ್ಯದಲ್ಲಿ ಡೋರ್ ಇಲ್ಲ ಅಂದ್ರೂ, ಈಶಾನ್ಯ ಭಾಗದ ಯಾವುದೇ ಒಂದು ಭಾಗದಲ್ಲಿ ಡೋರ್ ಇಲ್ಲ ಅಂದ್ರೂ ಅದು ಈಶಾನ್ಯದ ದೋಷನೇ. ಅದಲ್ಲದೆ ಈಶಾನ್ಯ ಭಾಗದಲ್ಲಿ ನೀವು ಕಾಲಮ್ ಹಾಕಿ ಕಾಲಮ್ನ ಒಳಗಡೆ ತೆಗೆದುಕೊಂಡು ಆಚೆ ಕಡೆಗೆ ಸ್ಕ್ವೇರ್ ಮಾಡಿ ಒಳಗಡೆ ಈಶಾನ್ಯನ ಕಟ್ ಮಾಡಿದ್ರು ಅದು ಈಶಾನ್ಯದ ದೋಷನೇ. ಆದ್ರಿಂದ ಮನೆಗೆ ಈಶಾನ್ಯ ಭಾಗದಲ್ಲಿ ಒಂದು ರೂಮ್ ಹಾಕಿ ಅದನ್ನ ಮಾಡೋದನ್ನು ಅದು ಈಶಾನ್ಯದ ದೋಷನೇ. ಒಟ್ಟು ಕಾಂಪೌಂಡ್ಗೆ ಈಶಾನ್ಯ ಭಾಗದಲ್ಲಿ ಒಂದು ಕಾರ್ ಶೆಡ್ ಮಾಡೋದು, ಅಥವಾ ಒಂದು ರೂಮ್, ಸ್ಟೋರ್ ರೂಮು ಅಥವಾ ರೂಮ್ ಮಾಡೋದು, ಅದು ಈಶಾನ್ಯದ ದೋಷನೇ ಆಗುತ್ತೆ. ಅದಲ್ಲದೆ ಈಶಾನ್ಯ ಭಾಗದಲ್ಲಿ ಫ್ಲೋರಿಂಗ್ ಲೆವೆಲ್ಲು ಹೈಟ್ ಮಾಡೋದು, ಅದು ಈಶಾನ್ಯದ ದೋಷನೇ ಆಗುತ್ತೆ. ಹಾಗಾಗಿ ಯಾವುದೇ ಮನೆಗಾಗಲಿ ಈಶಾನ್ಯದ ದೋಷ ಇತ್ತು ಅಂದರೆ ಅವ್ರಿಗೆ ಆರ್ಥಿಕವಾಗಿ ಹಣಕಾಸಿನ ರೀತಿಯಲ್ಲಿ ತುಂಬ ಸಮಸ್ಯೆಗಳು ಕೊಡುತ್ತೆ. ಯಾವಾಗಲೂ ಅವ್ರಿಗೆ ದರಿದ್ರ ಅನ್ನೋದು ಅವ್ರ ಹಿಂದೆನೇ ಇರುತ್ತೆ, ದುಡ್ಡು ನಿಲ್ಲೋದಿಲ್ಲ, ಎಷ್ಟೇ ದುಡ್ಡು ಬಂದರೂ ಅವ್ರ ಕೈಯಲ್ಲಿ ಉಳಿಯೋದಿಲ್ಲ, ದುಡ್ಡು ಯಾವಾಗಲೂ ದುಡ್ಡಿಗೆ ಅವ್ರಿಗೆ ಕೊರತೆನೇ ಇರುತ್ತೆ.
ದುಡ್ಡು ಅವ್ರಿಗೆ ಸಲೀಸಾಗಿ ಅವ್ರಿಗೆ ದುಡ್ಡು ಸಿಗೋದಿಲ್ಲ. ಈಶಾನ್ಯ ಭಾಗದ ದೋಷ ಇತ್ತು ಅಂದರೆ ಆ ಜಾಗದಲ್ಲಿ ಆರ್ಥಿಕವಾಗಿ ಅವರು ಸಾಲಗಾರರಾಗೇ ಇರ್ತಾರೆ. ಯಾವಾಗ ನೋಡಿದ್ರು ಅವ್ರಿಗೆ ಸಾಲದ ಸುಳಿಯಲ್ಲೇ ಸಿಕ್ಕಿ ನರಳಾಡ್ತಾ ಇರ್ತಾರೆ. ಹಾಗಾಗಿ ಈಶಾನ್ಯದ ದೋಷಗಳು, ಯಾವುದೇ ರೀತಿ ಈಶಾನ್ಯದ ದೋಷ ಆದರೂ ಸರಿನೇ ಆ ರೀತಿ ದೋಷಗಳು ಮಾಡ್ಕೊಳ್ಬಾರ್ದು. ಈಶಾನ್ಯದ ದೋಷ ಇತ್ತು ಅಂದರೆ ಮನೆಯ ಗಂಡು ಮಕ್ಕಳು ಅಂಗವಿಕಲರಾಗ್ತಾರೆ. ಮನೆಗೆ ಈಶಾನ್ಯದ ದೋಷ ಇತ್ತು ಅಂದರೆ ಬುದ್ಧಿಮಾಂದ್ಯರಾಗ್ತಾರೆ ಮಕ್ಕಳು. ಇನ್ನೊಂದು ಕೆಲವೊಂದು ಜಾಗದಲ್ಲಿ ಈಶಾನ್ಯದ ದೋಷ ಇತ್ತು ಅಂತಂದರೆ ಗಂಡು ಸಂತಾನನೇ ಆಗೋದಿಲ್ಲ, ವಂಶಾಭಿವೃದ್ಧಿನೇ ಆಗೋದಿಲ್ಲ, ಸಂತತಿನೇ ಆಗೋದಿಲ್ಲ, ವಂಶನೇ ಆಗೋದಿಲ್ಲ, ಮಕ್ಕಳೇ ಆಗೋದಿಲ್ಲ. ಎಷ್ಟೋ ಜಾಗಗಳಲ್ಲಿ ಈಶಾನ್ಯದ ದೋಷ ಇತ್ತು ಅಂದರೆ, ಅಥವಾ ಈಶಾನ್ಯ ಭಾಗದಲ್ಲಿ ದೋಷ ನಾವು ಯಾವುದೋ ಒಂದು ಮನೇಲಿ ಇದ್ವಿ, ಅವಾಗ ಗಂಡು ಮಕ್ಕಳಿದ್ರು, ಈಶಾನ್ಯದ ದೋಷ ಇರಲಿಲ್ಲ ಅಂದ್ರು, ನೀವು ನಂತರ ನೀವೇನಾದರೂ ಈ ರೀತಿ ತಪ್ಪುಗಳು ಮಾಡ್ಕೊಂಡು ಆ ಮನೆಗೆ ಹೋದ್ರೆ ಅಲ್ಲಿಗೆ ಹೋದ್ಮೇಲೂ ಗಂಡು ಮಕ್ಕಳು ಅಂಗವಿಕಲರಾಗ್ತಾರೆ, ಬುದ್ಧಿಮಾಂದ್ಯರಾಗ್ತಾರೆ. ಯಾವುದೋ ಒಂದು ಕಾರಣಾಂತರಗಳಿಂದ ಅಂಗವಿಕಲರಾಗಿ ಸಮಸ್ಯೆಗಳು ಸಿಕ್ಕಾಕೊಂಡು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಬುದ್ಧಿಮಾಂದ್ಯರಾಗಿ ತುಂಬ ಸಮಸ್ಯೆಗಳಿಗೆ ಈಶಾನ್ಯದ ದೋಷ ಇದ್ದರೆ ಸಿಕ್ಕಾಕೊಳ್ಬೇಕಾಗುತ್ತೆ. ಮನೆಯ ಗಂಡು ಮಕ್ಕಳು, ಮನೆಯ ಹಿರಿಯ ಮಗ, ಮನೆಯ ಗಂಡಸೇನಿರ್ತಾರೆ, ಮನೆಯ ಯಜಮಾನನಿಗೆ ಈಶಾನ್ಯದ ದೋಷ ತುಂಬ ಸಮಸ್ಯೆ ಕೊಡುತ್ತೆ. ಹಾಗಾಗಿ ಈಶಾನ್ಯದ ದೋಷನ ದಯಮಾಡಿ ಮಾಡಿಕೊಳ್ಬೇಡಿ. ನೀವು ಯಾವುದೇ ದೋಷ ಇರಲಿ, ವಾಯುವ್ಯದ ದೋಷ, ನೈಋತ್ಯದ ದೋಷ, ಆಗ್ನೇಯದ ದೋಷ, ಯಾವುದೇ ದೋಷ ಇರಲಿ, ಈಶಾನ್ಯದ ದೋಷ ಮಾತ್ರ ಮಾಡ್ಕೊಳ್ಬೇಡಿ. ಈಶಾನ್ಯದ ದೋಷ ಇತ್ತು ಅಂದರೆ ನೀವು ಆ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕಾಗೋದಿಲ್ಲ. ಯಾವಾಗ್ಲೂ ಕಿತ್ತಾಟ, ಗಲಾಟೆಗಳು, ನರಳಾಟ, ಜಗಳ, ನೆಮ್ಮದಿ ಇಲ್ಲದೆ ಜೀವನನೇ ನರಕ ಆಗ್ಬಿಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈಶಾನ್ಯದ ದೋಷ ಇದ್ದರೆ ನಿಮ್ಮನ್ನ ಅಭಿವೃದ್ಧಿ ಆಗೋದಕ್ಕೆ ಬಿಡೋದಿಲ್ಲ. ದಿನ ಕಳೆದಂಗೆಲ್ಲ ನೀವು ಆ ಮನೆಗಳಲ್ಲಿ ಆರ್ಥಿಕವಾಗಲಿ ಅಥವಾ ಮನೆಯ ಸಂತಾನ ಅಭಿವೃದ್ಧಿ ಆಗಲಿ ಆಗೋದಿಲ್ಲ. ನೀವು ಆ ಮನೆಯಿಂದ ಗ್ರೋತ್ ಆಗೋದಕ್ಕೆ ಆಗೋದಿಲ್ಲ. ನೀವು ಅಂದ್ಕೊಂಡಿರ್ತೀರ ಆ ಈಶಾನ್ಯ ಭಾಗದ ದೋಷಕ್ಕೆ ನಾನೇನಾದರೂ ರೆಮಿಡಿ ಮಾಡ್ತೀನಿ, ನಾನು ಅಲ್ಲೊಂದು ಮಿರರ್ ಹಾಕ್ತೀನಿ, ಅಥವಾ ತಾಮ್ರದ ಯಾವುದೋ ಒಂದು ಸ್ಟ್ರಿಪ್ ಹಾಕ್ತೀನಿ, ಅಥವಾ ಯಾರೋ ಹೇಳಿದ್ದಾರೆ ಒಂದು ಗಣೇಶನ ಕುದಿಸ್ಬಿಡು, ಅವ್ಯಾವೂ ಕೆಲಸ ಮಾಡೋದಿಲ್ಲ. ನೀವು ವಾಸ್ತು ಪ್ರಕಾರ ಯಾವ ರೀತಿ ಇರಬೇಕೋ ಆ ರೀತಿ ಮಾಡ್ಕೊಂಡ್ರೆ ಅದು ನಿಮಗೆ ಸರಿ ಹೋಗೋದು ಮತ್ತು ಅನುಕೂಲ ಕೊಡೋದು. ನೀವು ಈಶಾನ್ಯದ ದೋಷ ಇದೆ ಅಂತ ಹೇಳ್ಬಿಟ್ಟು ಮನೇಲಿ ಲಕ್ಷ ಕೊಟ್ಟು ಹೋಮ ಪೂಜೆಗಳು ಮಾಡ್ತಾನೆ ನಿಮಗೆ ರಿಸಲ್ಟ್ ಬರೋದಿಲ್ಲ. ಆ ರೀತಿ ಎಲ್ಲ ರಿಸಲ್ಟ್ಸ್ ಬಂದ್ಬಿಡೋಂಗಿದ್ರೆ ಯಾರು ಬೇಕೋ ಮಾಡ್ಕೊಂಡ್ಬಿಡ್ತಾಯಿದ್ರು. ಹಾಗಾಗಿ ಆ ರೀತಿ ಎಲ್ಲ ಈಶಾನ್ಯದ ದೋಷಗಳು ಸಿಕ್ಕಾಕ್ಕೊಳ್ದೇ ಇರೋ ರೀತಿ ಮನೆ ಕಟ್ಟಬೇಕಾದ್ರೇ ತುಂಬ ಜಾಗರೂಕತೆಯಾಗಿ ಈಶಾನ್ಯನ ಕಟ್ ಮಾಡದೆ, ಈಶಾನ್ಯನ ದೋಷ ಆಗದೆ, ಈಶಾನ್ಯನ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ. ಅದು ನಿಮಗೆ ಅಭಿವೃದ್ಧಿ ಆಗೋದಕ್ಕೆ, ಒಂದು ಒಳ್ಳೆ ರೀತಿಯ ಜೀವನ ಮಾಡೋದಕ್ಕೆ, ಬದುಕೋದಕ್ಕೆ ಸಹಕಾರ ಆಗುತ್ತೆ. ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗಗಳಲ್ಲಿ ಸ್ಟೇರ್ ಕೇಸ್ ಹಾಕೋದು, ಅಥವಾ ಈಶಾನ್ಯ ಭಾಗದಲ್ಲಿ ರೂಮುಗಳು ಕಟ್ಟೋದು, ಅಥವಾ ಈಶಾನ್ಯ ಭಾಗದಲ್ಲಿ ಯಾವುದೋ ರೀತಿಯ ತೊಂದರೆಗಳನ್ನ ಮಾಡಿಕೊಳ್ಳೋದು, ಇವೆಲ್ಲ ತುಂಬ ವಾಸ್ತು ದೋಷಗಳಾಗುತ್ತೆ. ಹಾಗಾಗಿ ಈಶಾನ್ಯ ಭಾಗದ ದೋಷದಿಂದ ಆ ಮನೆಯಲ್ಲಿ ಮನೆಯ ಗಂಡು ಮಕ್ಕಳು ಆರೋಗ್ಯದಲ್ಲಿ, ಆರ್ಥಿಕವಾಗಿ ತುಂಬ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಎಷ್ಟೋ ಜನ ವಿದ್ಯಾವಂತರೇ ಆ ಮನೆಯಲ್ಲಿ ದಡ್ಡರಾಗ್ಬಿಡ್ತಾರೆ. SLCಲಿ ತುಂಬ ವಿದ್ಯಾವಂತರಾಗಿರ್ತಾರೆ. ಈ ವಾಸ್ತು ದೋಷ ಮಾಡ್ಕೊಂಡ್ಮೇಲೆ ತುಂಬ ಸೋಮಾರಿಗಳಾಗ್ತಾರೆ. ಈಶಾನ್ಯ ಕಟ್ಟಾಯಿತು ಅಂದರೆ ಆ ಜಾಗದಲ್ಲಿ ಗಂಡು ಮಕ್ಕಳಿಗೆ ಸಂತತಿನೇ ಇರೋದಿಲ್ಲ, ಹೆಣ್ಮಕ್ಳು ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಥ ಜಾಗಗಳಿಂದ ಊರು ಬಿಟ್ಟೇ ಹೊರಟೋಗ್ತಾರೆ. ಹಾಗಾಗಿ ಈಶಾನ್ಯ ಭಾಗ ಕಟ್ಟಾಯಿತು ಅಂತಂದರೆ ಅವ್ರ ಜೀವನನೇ ನರಕ ಆಗ್ಬಿಡುತ್ತೆ. ಹಾಗಾಗಿ ಈಶಾನ್ಯದ ದೋಷನ ದಯಮಾಡಿ ಯಾವುದೇ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಬೇಡಿ. ತುಂಬ ಜಾಗೃತೆಯಿಂದ ಮನೆಗಳನ್ನ ವಾಸ್ತು ಪ್ರಕಾರ ಮಾಡ್ಕೊಳ್ಳಿ. ಅಥವಾ ಯಾರಿಗಾದರೂ ವಾಸ್ತು ಸಲಹೆಯ ಅವಶ್ಯಕತೆ ಇದ್ದರೆ, ನಮಗೆ ಯಾವ ಥರದ ಈಶಾನ್ಯದ ದೋಷ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋದೇ ಆದರೆ ನಮ್ಮಂಥ ವಾಸ್ತು ಸಲಹೆಗಾರನ ಕರೆಸಿ ತೋರಿಸ್ಕೊಳ್ಳಿ. ಅದು ವಾಸ್ತುವಿನ ರೀತಿ ನಿಮಗೆ ಅನುಕೂಲ ಆಗುತ್ತೆ. ಮನೆ ಕಟ್ಟಬೇಕಾದ್ರೆ ವಾಸ್ತು ಅವ್ರನ್ನ 1 ಸರಿ ಅಲ್ಲ, 4 ಸರಿ, 5 ಸರಿ, 10 ಸರಿ ಮನೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ತೋರಿಸ್ಕೊಂಡು ಒಂದು ಒಳ್ಳೆ ರೀತಿ ವಾಸ್ತು ಪ್ರಕಾರ ಮಾಡಿಕೊಂಡು ನಿಮ್ಮ ಜೀವನಗಳನ್ನ ಒಂದು ಒಳ್ಳೆ ರೀತಿಯ ಒಂದು ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಯಾರಿಗಾದರೂ ವಾಸ್ತು ಸಲಹೆಯ ಅವಶ್ಯಕತೆ ಇದ್ದರೆ ನಮ್ಮನ್ನು ಕರೆಸ್ಕೊಂಡು ತೋರಿಸ್ಕೊಳ್ಬೋದು ಅಂತ ಹೇಳ್ತಾ, ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.